ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕರ್ನಾಟಕ ಸರ್ಕಾರ ಮತ್ತೆ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗಾಗಿ ಮತ್ತೆ ಅರ್ಜಿ ಸಲ್ಲಿಸಬೇಕೆಂದು ಹೇಳಿರುವುದು ಖಂಡನೀಯವಾಗಿದೆ ಎಂದು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಆಕ್ರೋಶ ವ್ಯಕ್ತಪಡಿಸಿ ಜೂನ್ 25ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ದತ್ತು ಹಯ್ಯಾಳ್ಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗಾಗಿ ಮತ್ತೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡಿ ಎಂದಿರುವುದು ಸರಿಯಲ್ಲ. ಈ ಆದೇಶವನ್ನು ಹಿಂಪಡೆಯಬೇಕು. ಆದ್ದರಿಂದ ಜೂನ್ 25ರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಂತ ನಾವು ಅನ್ಕೊಂಡೀವಿ. ಈಗ ಹಿಂದೆ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ತೊಗೊಂಬಂದು ಒಂದು 5 ಗ್ಯಾರಂಟಿಗೆ ಎಲ್ಲ ನಿಭಾಯಿಸಿದ್ದಾರೆ. ಬಟ್ ಇವರು ಬಂದು ತಿರ್ಗಾ ಇರೋಂಥ ಒಂದು ಇವರು ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನು ಅಮೌಂಟ್ ಬರ್ತದೆ ತಿಂಗಳಾದಮೇಲೆ ಇದರಲ್ಲಿ ಕೆಲವು ಹೆಣ್ಮಕ್ಳು ಮಹಿಳೆಯರು ಕರ್ನಾಟಕದಂತೆ ಆ ದುಡ್ಡಿಂದ ಆ ಸೌಲಭ್ಯದಿಂದ ಕೆಲವು ಮದುವೆ ಮಾಡಿದ್ದಾರೆ ಮಕ್ಕಳದು, ಕೆಲವರು ಬಿಸ್ನೆಸ್ ಮಾಡ್ತಿದ್ದಾರೆ, ಕೆಲವರು ಏನೇನೋ ಇರಲಿಲ್ಲ ಹಲವಾರು ಒಳ್ಳೆ ಹೆಲ್ಪ್ ಆಗಿದೆ ಜನರಿಗೆ. ಹಂಗಾಗಿ ಇವರು ಬೇರೆ ಯಾವುದನ್ನ ಮತ್ತೆ ಹೊಸ ಯೋಜನೆ ಕೊಡ್ತಾರೆ ಅಂತಂದರೆ DK ಶಿವಕುಮಾರ್ ಬಂದು ತಿರ್ಗಾ ಪುನಃ ಅರ್ಜಿ ಹಾಕ್ರಿ. ನಿಮ್ಮ ಉದ್ದೇಶ ಏನಂದರೆ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಉದ್ದೇಶ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕನ್ನಂತ ನಿಮ್ಮ ತಲೆಗಾದ, ಟೋಟಲಿ ಗ್ಯಾರಂಟಿಗಳು ಬಂದ್ ಮಾಡ್ಬೇಕು ನಿಮ್ಮ ತಲೆಗಾದ. ಈಗ ನೀವೇನು ಹೇಳ್ತೀರಪ್ಪ ಅಂದ್ರೆ ಮತ್ತೆ ಪುನಃ ಅರ್ಜಿ ಕರೀರಿ. ಯಾಕೆ ಪುನಃ ಅರ್ಜಿ ಕರಿಬೇಕ್ರಿ? ಅದೇ ಕಂಟಿನ್ಯೂ ಮಾಡಿರಿ. ಸತ್ತವ್ರಿಗೆ ದುಡ್ಡು ಹೋಗ್ತಾವೆ. 3 ವರ್ಷಗಳು ಹೋಗಿಲ್ಲ, 3 ವರ್ಷಗಳು ದುಡ್ಡು ಹೋಗಿಲ್ಲ. ಅವಾಗ ನಿಮಗೆ ಮನ್ಕೊಂದಿರಿ ಸರ್ಕಾರ. ದುನಿಯಾ ಅಂಗನವಾಡಿ ಕಾರ್ಯಕರ್ತರವ್ರು, ಆಶಾ ಕಾರ್ಯಕರ್ತರವ್ರು ಸರ್ಚ್ ಮಾಡಿಸ್ರಿ, ಅವು ನಿಂದಿಸ್ರಿ. ಸತ್ತು ಗೋಲ್ಬಿಡ್ಗೋದು ನಿಂದಿಸ್ರಿ, ಅವೆಲ್ಲ ಬಿಟ್ಟುಗೇಸಿ ಇಡೀ ಕರ್ನಾಟಕದಂತೆ ಈಗ ಅದು ಮಾಡಿದಲ್ಲದೆ ಮತ್ತೆ ಈಗ ಅದು ಯಾವುದು ನಮ್ಮದು ಕಾಸ್ಟ್ ಇನ್ಕಮ್ ಸರ್, ಇನ್ಕಮು ಇವರೇ ಬೇಡ್ಕೊಂತಿನವರಿಗೆ 50,000 ಹಾಕ್ತಾರೆ, ಮಾಡ್ಕೊಳೋರಿಗೆ 50,000 ಹಾಕ್ತಾರೆ, ಶ್ರೀಮಂತರಿಗೆ 50,000 ಹಾಕ್ತಾರೆ. ಹಲವು ಸತಿ ಹೇಳಿವ್ರಿಗೆ ನಾವು. ಈಗ ಏನು ಹೇಳ್ತಾರೆ ಹೊಸದಾಗಿ, ಯಾರಿಗೆ 25,000 ಇರ್ತದೋ, ಯಾರಿಗೆ 30,000 ಇರ್ತದೋ ಅವ್ರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಬರ್ತದೆ, ಇಲ್ಲ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ರೆ ಇವತ್ತಿನ ದಿನದಲ್ಲಿ ನೆಮ್ಮದಿ ಕೇಂದ್ರದಲ್ಲಿ 100,000 ಜನ ಹೆಣ್ಮಕ್ಳು ನಿಂತಾರೆ ಬಾಳಿಗೆ. ಅಂದ್ರೆ ನಿಮ್ದು ಏನ ಟೋಟ್ಲಿ ಕರ್ನಾಟಕದ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಾರೆ DK ಶಿವಕುಮಾರ್ ಟೋಟಲ್ ಜನರಿಗೆ. ಅದಕ್ಕೆ ನಾವು ಇಲ್ಲಿ ಉದ್ದೇಶ, ನಾವು ಸುದ್ದಿಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಶುಕ್ರವಾರ ಈ ಬರೋ ಶುಕ್ರವಾರ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಸುಮಾರು 200-300 ಜನ ಹೆಣ್ಮಕ್ಳು DC ಮುಖಾಂತರ ನಾವು ಎಚ್ಚರಿಕೆ ಕೊಡೋದು ಏನಪ್ಪ ಅಂದರೆ DK ಶಿವಕುಮಾರ್ ಅವರಿಗೆ ದಯವಿಟ್ಟು ನೀವು ಹೇಳಿದಂಥ ಇದು ಹೊಸ ಅರ್ಜಿ ಹಾಕೋದು ವಾಪಸ್ ತೊಗೋಬೇಕು. ಒಂದು ವೇಳೆ ತೊಗೋದ ಹೋದರೆ ನಾವು DC ಆಫೀಸು ಮುತ್ತಿಗೆ ಹಾಕಿ ಅಂತ ಕೆಲಸ ಮಾಡೋಂಥ ಹೇಳೋಕ್ಕೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ಬಂದಿದ್ದೀವಿ. ಧನ್ಯವಾದಗಳು. ಹಾಗಂದ್ರೆ ಮರು ಅರ್ಜಿ ಹಾಕ್ಬೇಕಂತ ಹೇಳಿ DK ಶಿವಕುಮಾರ್ ಅವ್ರು ಆದೇಶ ಮಾಡ್ಯಾರಿ ಸರ. ಈಗ ಅವ್ರು ಆದೇಶ ಮಾಡ್ಯಾರ, ಈ ಮರು ಅರ್ಜಿ ಸಲ್ಲಿಸೆ ಮಾಡಬೇಕಾದ್ರೆ ಈಗೇನದ ರೀ, ಮರಣ ಹೊಂದಿದ ಅಭ್ಯರ್ಥಿಗಳ ಜೊತೆಗೆ ಇವ್ರು ಉಳಿದೆಲ್ಲ ಅಭ್ಯರ್ಥಿ ಫಲಾನುಭವಿಗಳಿಗೆಲ್ಲ ತೊಂದರೆ ಕೊಟ್ಟಪ್ಲೆ ಆಗ್ತದ. ಆ ಸಲುವಾಗಿ ವಯಸ್ಸಾದರೂ ಹೆಣ್ಮಕ್ಳು ಇರ್ತಾರೆ ರೀ, ಅವರಿಗೆ ಆನ್ಲೈನ್ ಹೋಗಿ ಅರ್ಜಿ ಹಾಕೋದಾಗಲ್ಲ, ಬರಲ್ಲ. ಅದ್ರ ಸಲುವಾಗಿ ಎಲ್ಲ ಫಲಾನುಭವಿಗಳಿಗೆ ತೊಂದರೆ ಆಗ್ತದ. ಮತ್ತಂದ್ರೆ ಈಗ ಎಲ್ಲ ಮರು ಅರ್ಜಿ ಸಲ್ಲಿಸಿ ಮಾಡುವುದನ್ನು ಇದು ಹಿಂದಕ್ಕೆ ತೊಗೋಬೇಕಂತ ಫಸ್ಟ್ ಹಿಂದೆ ಏನು ಮಾಡ್ಯಾರ ಅದೇ ರೂಲ್ಸ್ ಫಾಲೋ ಮಾಡ್ಬೇಕಂತ ನಾವು ವಿನಂತಿಸಿಕೊಳ್ಳುತ್ತೇವೆ ರೀ. ಈಗ ಸಾಲಿ ಕಲ್ತವ್ರು ಎಜುಕೇಟೆಡ್ ಇದ್ದವ್ರು ಓದ್ತಾರೆ ರೀ, ಎಜುಕೇಟೆಡ್ ಇಲ್ದವ್ರು ಏನು ಮಾಡ್ತಾರೆ ರೀ, ಅವರು ಇನ್ನೂ ಬರ್ತಾವ್ರಕ್ಕ ಅಂತ ಅಂತಾರೆ ರೀ. ಬ್ಯಾಂಕಿಗೆ ಹೋಗ್ತಾರ ಮನೆ ಬರ್ತಾರೆ, ಬ್ಯಾಂಕಿಗೆ ಹೋಗ್ತಾರ ಮನೆ ಬರ್ತಾರೆ. ಅವ್ರಿಗೆ ಇದು ರೊಕ್ಕ ಭೀ ಬರಲ್ಲ ರೀ, ಇಲ್ಲಿ ಆನ್ಲೈನ್ ಹಾಕೋ ಕೆಲಸ ಭೀ ಆಗಲ್ಲ. ಮುಂದೆ ಕಾಂಗ್ರೆಸ್ ಬರ್ತದ ಇಲ್ಲ ಅನ್ನೋದು ನೀವೇ ಯೋಚನೆ ಮಾಡಬೇಕು ಸರ್ಕಾರ. ಅದ್ರ ಸಲುವಾಗಿ ಇದು ಗ್ಯಾರಂಟಿ ಯೋಜನೆ ಹಿಂದೆ ಏನದಲ್ಲ ರೀ, ಅದೇ ನಡೆಸ್ಕೊಂಡು ಹೋಗ್ಬೇಕಂತ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ಮಹಿಳೆಯರು, ಇಡೀ ಭಾರತ ದೇಶದ ಮಹಿಳೆಯರು, ಕರ್ನಾಟಕದ